ಏನೋ ಚಿಕಿತ್ಸೆಗೆ ನೆರವಾಗೋಕ್ಕೂ ಕೂಡ ಚುನಾವಣಾ ನೀತಿ ಸಂಹಿತೆ ಅಡ್ಡಿಯಾದಂತಹ ಪ್ರಸಂಗ. ಪುತ್ರನ ಚಿಕಿತ್ಸೆಗೆ ನೆರವು ಕೋರಿ ಸಿಎಂ ಮನೆಗೆ ಒಬ್ಬರು ಮಹಿಳೆ ಬಂದಿದ್ರು. ಸಿಎಂ ಪುತ್ರ ಯತೀಂದ್ರ ಬಳಿ ಅಳಲನ್ನ ತೋಡ್ಕೊಳ್ತಾ ಇದ್ರು. ಚಿಕಿತ್ಸೆಗೆ ಸಹಾಯ ಮಾಡಿ ಅಂತ ಕಣ್ಣೀರು ಹಾಕ್ತಾ ಇದ್ರು. ವರಲಕ್ಷ್ಮಿ ಅನ್ನುವಂತ ಮಹಿಳೆ 25 ವರ್ಷಗಳಿಂದಲೂ ಕೂಡ ಮೈಸೂರಿನಲ್ಲಿ ನೆಲೆಸಿರುವಂತಹ ವರಲಕ್ಷ್ಮಿ ಇದಕ್ಕೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ, ನೋಡೋಣ ಮುಂದೆ ನೋಡೋಣ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಯತೀಂದ್ರ. ಅಗತ್ಯ ನೆರವು ಸಿಗದೆ ಬರಿಗೈಯಲ್ಲಿ ಮಹಿಳೆ ವರಲಕ್ಷ್ಮಿ ವಾಪಸ್ಸಾದ್ರು. ಕಣ್ಣೀರು ಹಾಕ್ತಾ ಯಾವುದೇ ರೀತಿ ನೆರವು ಸಿಗದೆ ಅವರು ವಾಪಸ್ಸಾದ್ರು. ಮುಖ್ಯಮಂತ್ರಿ ಪರಿಹಾರ ಮೇಡಮ್ ಬನ್ನಿ 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 ಹಲೋ ಒಂಚೂರು ಹಿಂದಕ್ಕೆ ಬನ್ರಿ ಹಿಂದಕ್ಕೆ ಮೇಡಮ್ ಬನ್ನಿ ಈ ಕಡೆ ತಗೊಂಬನ್ನಿ. ಡಾಕ್ಟರ್ ಎಸ್ಟಿಮೇಟ್ ತಗೊಂಬನ್ನಿ. ಮುಖ್ಯಮಂತ್ರಿ ಪರಿಹಾರ ಮೇಡಮ್ ಬನ್ನಿ 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 ಹಲೋ ಒಂಚೂರು ಹಿಂದಕ್ಕೆ ಬನ್ರಿ ಹಿಂದಕ್ಕೆ ಮೇಡಮ್ ಬನ್ನಿ ಈ ಕಡೆ. ತಗೊಂಬನ್ನಿ. ಈಕೆ ವರಲಕ್ಷ್ಮಿ ಅಂತ 25 ವರ್ಷಗಳಿಂದಲೂ ಕೂಡ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಅವರ ಪುತ್ರನಿಗೆ ತೀವ್ರ ಅನಾರೋಗ್ಯ ಇದೆ, ಹೀಗಾಗಿ ಸಿಎಂ ಏನಾದರೂ ಹೆಲ್ಪ್ ಮಾಡಬಹುದು ನೋಡೋಣ ಅಂತ ಅವ್ರು ಕೇಳಕ್ ಬಂದಿದ್ರು. ಅವರ ಪುತ್ರ ಯತೀಂದ್ರ ಸಿಕ್ಕಿದ್ರು. ಅವರ ಬಳಿ ಕೇಳಕ್ ಹೋದಾಗ ನೋಡೋಣ ಅರ್ಜಿ ತಗೊಂಬನ್ನಿ, ಸಿಎಂ ಫಂಡಿಂದ ಕೊಡ್ಸಕ್ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರು ಹೊರಟೇ ಬಿಟ್ರು. ಚುನಾವಣಾ ನೀತಿ ಸಂಹಿತೆ ನೆಪವನ್ನ ಒಡ್ಡಿ ಅವ್ರು ಹೊರಟೇ ಬಿಟ್ರು. ಸಹಾಯಕ್ಕಾಗಿ ನಿರೀಕ್ಷೆ ಇಟ್ಕೊಂಡು ಬಂದಿದ್ದಂತ ಮಹಿಳೆ ಕಣ್ಣೀರು ಹಾಕ್ತಾ ಸಹಾಯ ಸಿಗದೆ ವಾಪಸ್ ಆದ್ರು. ಆ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಸಿಎಂ ಫಂಡಿಂದ ನೋಡೋಣ ಬಿಡಿ ಅಂತ ಹೇಳಿ ಕಾರ್ ಹತ್ತೇ ಬಿಟ್ರು ಯತೀಂದ್ರ. ಮೇಡಮ್ ಬನ್ನಿ 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 ಲೋಗ